ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈಗಾಗಲೇ ಕ್ಲೈಮೇಟ್ ತುಂಬಾ ಚೇಂಜ್ ಆಗ್ತಾ ಇದೆ. ಅದರಿಂದ ಹೆಲ್ತಲ್ಲೂ ಅಷ್ಟೇ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇದೆ. ಎಲ್ರಿಗೂ ಅಷ್ಟೇ ಕೋಲ್ಡ್ ಆ್ಯಂಡ್ ಕಫ್ ತುಂಬಾ ಆಗ್ತಾ ಇದೆ. ದೊಡ್ಡವರೇನೋ ಹೇಗೋ ತಡ್ಕೋತಾರೆ, ಆದರೆ ಮಕ್ಕಳಿಗೆ ಮಾತ್ರ ಕೋಲ್ಡ್ ಆ್ಯಂಡ್ ಕಫ್ ಆಗಿಬಿಟ್ರೆ, ಅದು ಅತಿ ಚಿಕ್ಕ ಮಕ್ಕಳಂತೂ ಹಾಲು ಚೆನ್ನಾಗಿ ಕುಡಿಯೋಲ್ಲ, ಮಕ್ಕಳು ಚೆನ್ನಾಗಿ ಊಟ ಮಾಡಲ್ಲ, ತುಂಬಾ ಕಷ್ಟ ಆಗಿಬಿಡುತ್ತೆ ಅವ್ರಿಗೆಲ್ಲ. ಸೊ ನನ್ನ ಮಗಳಿಗೂ ಅಷ್ಟೇ ತುಂಬಾ ಕೋಲ್ಡ್ ಆ್ಯಂಡ್ ಕಫ್ ಆಗ್ತಾ ಇತ್ತು. ಸೊ ಇದಕ್ಕೆ ನಾನು ಸುಮಾರು ಮೆಡಿಸಿನ್ಸ್ನ ಟ್ರೈ ಮಾಡಿದೆ, ಆದ್ರೂ ಕೋಲ್ಡ್ ಆ್ಯಂಡ್ ಕಫ್ ಕಂಟ್ರೋಲ್ ಆಗ್ತಾನೆ ಇರಲಿಲ್ಲ. ಸ್ವಲ್ಪ ದಿವಸ ಕಮ್ಮಿ ಆಗ್ತಾ ಇತ್ತು, ಅದಾದಮೇಲೆ ಮತ್ತೆ ರಿಪೀಟ್ ಆಗ್ತಾನೆ ಇತ್ತು. ಆಮೇಲೆ ನನಗೆ ಈ ಥರ ಜಾಸ್ತಿ ಮೆಡಿಸಿನ್ಸ್ ಹಾಕೋದ್ರಿಂದ ತುಂಬ ಬೇಜಾರಾಗಿ ಹೋಗಿತ್ತು. ಅದಕ್ಕೋಸ್ಕರ ನಾನು ನನ್ನ ಮಗಳಿಗೆ ಒಂದು ತುಳಸಿ ಕಷಾಯ ಮಾಡಿದ್ದೆ. ಅದು ಹೇಗೆ ಮಾಡೋದು ಅಂತ ಹೇಳಿ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ಅದರಿಂದ ನನ್ನ ಮಗಳಿಗೆ ಕೋಲ್ಡ್ ಆ್ಯಂಡ್ ಕಫ್ ಪೂರ್ತಿ ಕಂಟ್ರೋಲ್ ಆಯಿತು. ಆಮೇಲೆ ನನ್ನ ಮಗನಿಗೆ ಅವನು ಬಿಲೋ 6 ಮಂತ್ಸ್ ಅಲ್ವಾ, ಅದಕ್ಕೋಸ್ಕರ ಅವನಿಗೆ ಈ ಥರ ತುಳಸಿ ಕಷಾಯ ಅದೆಲ್ಲ ನಾನು ಹಾಕಬಾರ್ದು ಅಂತ ಹೇಳಿ ಬೇರೆ ಏನೇನೋ ಟ್ರೈ ಮಾಡಿದೆ. ಅದರಿಂದ ಅವನಿಗೆ ಕೋಲ್ಡ್ ಆ್ಯಂಡ್ ಕಫ್ ಕಂಟ್ರೋಲ್ ಆಗೋಯಿತು. ಅದಕ್ಕೆ ನಿಮಗೆ ಅದು ಏನೇನು ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇವತ್ತಿನ ನಮ್ಮ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಹೆಂಗಿದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಹೋಮ್ ರೆಮಿಡಿಯಲ್ಲಿ ಅಜ್ವಾನ್ ಅಥವಾ ಓಂ ಕಾಳು ಅಂತಿರಲ್ಲ, ಅದನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. ಈ ಥರ ನೋಡಿ, ಸ್ವಲ್ಪ ಬಿಸಿ ಮಾಡಿದರೆ ಸಾಕು, ಒಂಥರ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಬಿಸಿ ಆದಮೇಲೆ ಅದನ್ನ ಒಂದು ಬಿಳಿ ಬಟ್ಟೆ ಅಥವಾ ಯಾವ್ದಾದ್ರು ಒಂದು ಕಾಟನ್ ಬಟ್ಟೆಯಲ್ಲಿ ಈ ಥರ ಹಾಕೋಬೇಕು. ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕೋಬೇಕು, ಅಂದರೆ ಅದು ಸ್ಮೆಲ್ ಹೋಗಲ್ಲ. ಈ ಥರ ಪೋತ್ಲಿ ಅಂತಾರಲ್ಲ, ಆ ಥರ ಗಂಟು ಕಟ್ಟಿ ಮೊದಲು ಗಂಟು ಕಟ್ಕೋಬೇಕು. ಗಂಟು ಕಟ್ಟಿ ಪಾಪು ಎಲ್ಲಿ ಮಲಗುತ್ತೋ ಅದ್ರದ್ದು ಕಾಲು ಹತ್ರ ಇಡಬೇಕು. ಅದ್ರ ಸ್ಮೆಲ್ಲಿಂದನೇ ಶೀತ ಹೋಗುತ್ತೆ. ನೆಕ್ಸ್ಟ್ ಹೋಮ್ ರೆಮಿಡಿಯಲ್ಲಿ ಎಲೆನ ಬಿಸಿ ಮಾಡ್ಕೋತಾ ಇದ್ದೀನಿ. ಎಲೆ ಸ್ವಲ್ಪ ತೇವ ಇರುತ್ತಲ್ಲ, ಅದೆಲ್ಲ ಹೋಗಿ ಸ್ವಲ್ಪ ಎಲೆ ಬೆಚ್ಚಗಾಗಬೇಕು. ಅಲ್ಲಿವರೆಗೂ ಈ ಥರ ಒಂದು ಹಂಚು ಮೇಲೆ ಬಿಸಿ ಮಾಡ್ಕೋತಾ ಇದ್ದೀನಿ. ಡೈರೆಕ್ಟು ಸ್ವಲ್ಪ ಲೈಟಾಗಿ ಬೇಕಿದ್ರೂ ಬಿಸಿ ಮಾಡ್ಕೋಬೋದು. ನಾನು ಬಟ್ ಇಲ್ಲಿ ಹಂಚು ಮೇಲೆ ಮಾಡ್ತಾ ಇದ್ದೀನಿ. ಈ ಥರ ವೀಳ್ಯದೆಲ್ಲ ತೊಗೊಂಡು ಬಿಸಿ ಮಾಡಿ, ಆಮೇಲೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಅದನ್ನ ಈ ಥರ ಹಾಕಿ ಪಾಪು ತಲೆ ಕಟ್ಟೋದ್ರಿಂದ ಶೀತ ಎಲ್ಲ ಹೀರ್ಕೊಂಡು ಶೀತ ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.